ಕಾಶ್ಮೀರ ಅದು ಭಾರತದ ಅವಿಭಾಜ್ಯ ಅಂಗ ಅಲ್ಲ ಅನ್ನೋದೇ ನೆಹರು ಸರ್ಕಾರದ ಒಂದು ನೀತಿಯಾಗಿತ್ತು. ಇದನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪ್ರತಿಭಟನೆ ಮಾಡಿದರು. ಅಲ್ಲಿ ಆಗ ಇದ್ದಂಥ ಶೇಖ್ ಅಬ್ದುಲ್ಲಾ ಸರ್ಕಾರ ಅವರನ್ನು ಬಂಧನಕ್ಕೆ ಒಳಪಡಿಸ್ತು. ಸಾವು ಏನಿದೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರದು ಕಾಶ್ಮೀರದಲ್ಲಿ ಆದಂಥದ್ದು, ಅದಾದ ನಂತರದಲ್ಲಿ ದೀನ್ ದಯಾಳ್ಜಿ ಅವರ ಮೇಲೇ ಪಕ್ಷದ ಹೊಣೆಗಾರಿಕೆ ಬಿತ್ತು. ಸುಮಾರು 15 ವರ್ಷಗಳ ಕಾಲ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ತಳಮಟ್ಟದಿಂದ ಪಕ್ಷವನ್ನು ಕಟ್ಟಿದರು. ಅವರು ಹರಿಸಿದ ಬೆವರ ಹನಿಗಳಿಗೆ ಯಾರೂ ಲೆಕ್ಕ ಇಟ್ಟಿಲ್ಲ. ಕಾಂಗ್ರೆಸ್ಸಿಗೆ ಒಂದು ಸಮರ್ಥ ಪರ್ಯಾಯ ಪಕ್ಷವಾಗಿ ಭಾರತೀಯ ಜನಸಂಘವನ್ನು ಕಟ್ಟಿ ಬೆಳೆಸಿದ ಕೀರ್ತಿ ಏನಾರಿದ್ದರೆ ಅದು ದೀನ್ ದಯಾಳ್ಜಿ ಅವರಿಗೆ ಸಲ್ಲುತ್ತೆ. ಅವರು ಸಂಘದ ಸಿದ್ಧಾಂತ ಅದು ಯಾವುದನ್ನು ಮರೆತಿರಲಿಲ್ಲ. ಪತ್ರಕರ್ತರ ಜೀವನ ಅವರ ಹೇಗಿತ್ತು, ಅವರು ಯಾವ ರೀತಿ ಪತ್ರಿಕೋದ್ಯಮವನ್ನು ಮಾಡಿದ್ರು? ದೀನ್ ದಯಾಳ್ಜಿ ಒಬ್ಬ ಪತ್ರಕರ್ತರಾಗಿದ್ದರು ಅನ್ನೋದು ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಒಬ್ಬ ರಾಜಕಾರಣಿಯಾಗಿದ್ದವನು ಪತ್ರಕರ್ತ ಆಗಿರ್ತಾನೆ ಅಂದರೆ ಅದೊಂದು ವಿಶೇಷ. ಪ್ರಚಾರಕರಾಗಿದ್ದರು, ಆನಂತರ ರಾಜಕೀಯಕ್ಕೆ ಬಂದರು ಅವರು. ಸೊ ಅವರು ರಾಜಕೀಯಕ್ಕೆ ಬಂದ ನಂತರದಲ್ಲಿ ಆ ಪಕ್ಷದ ಅಂದರೆ ಭಾರತೀಯ ಜನಸಂಘದ ಅಧ್ಯಕ್ಷರಾಗಿದ್ದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನೇತೃತ್ವದಲ್ಲಿ ಅವರು ಪಕ್ಷವನ್ನು ಸಂಘಟಿಸುವುದಕ್ಕೆ ಶುರು ಮಾಡಿದರು. ಆದರೆ ಅನಿರೀಕ್ಷಿತವಾಗಿ ಬಂದಂತಹ ಒಂದು ನಿಗೂಢವಾದಂತಹ ಸಾವು ಏನಿದೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರದು ಕಾಶ್ಮೀರದಲ್ಲಿ ಆದಂಥದ್ದು, ಅದಾದ ನಂತರದಲ್ಲಿ ದೀನ್ ದಯಾಳ್ಜಿ ಅವರ ಮೇಲೇ ಪಕ್ಷದ ಹೊಣೆಗಾರಿಕೆ ಬಿತ್ತು. ಅದನ್ನು ಅವರು ಅದಾದ ನಂತರದಲ್ಲಿ ಅವರು ಪಕ್ಷವನ್ನು ಕಟ್ಟಿದ ರೀತಿ ಹೇಗಿತ್ತು? ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಪಕ್ಷದ ಅಧ್ಯಕ್ಷರಾದಾಗ ಕಾಶ್ಮೀರ ಚಳವಳಿಯನ್ನು ಅವರು ಕೈಗೆತ್ಕೊಂಡ್ರು. ಕಾಶ್ಮೀರ ಚಳವಳಿ ಅಂದರೆ ಆಗ ಕಾಶ್ಮೀರಕ್ಕೆ ಒಂದು ಬೇರೆಯ ಪ್ರಧಾನಮಂತ್ರಿ, ಬೇರೆಯೇ ರಾಜ್ಯಾಂಗ, ಒಂದು ಬೇರೆದೇ ರಾಷ್ಟ್ರಧ್ವಜ ಇತ್ತು. ಕಾಶ್ಮೀರ ಅದು ಭಾರತದ ಅವಿಭಾಜ್ಯ ಅಂಗ ಅಲ್ಲ ಅನ್ನೋದೇ ನೆಹರು ಸರ್ಕಾರದ ಒಂದು ನೀತಿಯಾಗಿತ್ತು. ಇದನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪ್ರತಿಭಟನೆ ಮಾಡಿದರು. ಜನಸಂಘ ಇದನ್ನು ಪ್ರತಿಭಟಿಸ್ತು, ಒಂದು ಘೋಷಣೆಯನ್ನೇ ಹಾಕ್ತು. ಏಕ್ ದೇಶ್ ಮೇ ದೋ ಪ್ರಧಾನ್, ದೋ ನಿಶಾನ್, ದೋ ವಿಧಾನ್, ನಹಿ ಚಲೇಗಾ ನಹಿ ಚಲೇಗಾ. ಒಂದು ದೇಶದಲ್ಲಿ 2 ಪ್ರಧಾನಿ, ಹಾಗೆಯೇ 2 ರಾಷ್ಟ್ರಧ್ವಜ ಮತ್ತು 2 ಸಂವಿಧಾನ ಇರೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಒಂದು ದೊಡ್ಡ ಚಳುವಳಿ. ಆ ಚಳುವಳಿಯ ನೇತೃತ್ವವನ್ನು ಸ್ವತಃ ಡಾಕ್ಟರ್ ಮುಖರ್ಜಿಯವರೇ ವಹಿಸಿದರು. ಕಾಶ್ಮೀರ್ ಚಲೋ ಅಂತ ಒಂದು ದೊಡ್ಡ ಚಳುವಳಿ. ಆ ಚಳುವಳಿಯ ಅಗ್ರ ನಾಯಕರಾಗಿ ಡಾಕ್ಟರ್ ಮುಖರ್ಜಿಯವರು ಕಾಶ್ಮೀರಕ್ಕೆ ನಡೆದರು, ಶ್ರೀನಗರಕ್ಕೆ ಹೋದರು. ಅಲ್ಲಿ ಆಗ ಇದ್ದಂಥ ಶೇಖ್ ಅಬ್ದುಲ್ಲಾ ಸರ್ಕಾರ ಅವರನ್ನು ಬಂಧನಕ್ಕೆ ಒಳಪಡಿಸ್ತು. ಅವ್ರನ್ನ ಜೈಲಿಗೆ ಹಾಕಿದರು. ಆದರೆ ಜೈಲಿನಲ್ಲಿ ಏನಾಯಿತು ಗೊತ್ತಿಲ್ಲ. ಶೇಖ್ ಅಬ್ದುಲ್ಲಾ ಮತ್ತು ನೆಹರು ಬಹಳ ಗಳಸ್ಯ ಕಂಠಸ್ಯ ಸ್ನೇಹಿತರು. ಆ ಜೈಲಿನಲ್ಲಿ ಏನು ಮಾಡಿದರು, ವಿಷಪ್ರಾಶನ ಮಾಡಿಸಿದ್ರು, ಏನು ಮಾಡಿದರು, ಇದ್ದಕ್ಕಿದ್ದಾಗೆ ಮುಖರ್ಜಿಯವರ ಆರೋಗ್ಯದಲ್ಲಿ ತೀವ್ರ ಏರುಪೇರುಗಳಾಯಿತು, ವ್ಯತ್ಯಾಸ ಆಯಿತು. ಒಂದು ದಿವಸ ಜೈಲಿನಲ್ಲೇ ಅವರು ತೀರ್ಕೊಂಡ್ರು. ಒಂದು ಕರಾಳವಾದ ಸುದ್ದಿ. ಭಾರತೀಯ ಜನಸಂಘ ಆಗ ತಾನೇ ನಿಧಾನವಾಗಿ ಚಿಗುರ್ತಾ ಇತ್ತು. ಇದ್ದಕ್ಕಿದ್ದಾಗೆ ಆ ಚಿಗುರನ್ನೇ ಹೊಸಕ್ಕೆ ಹಾಕಿದಂಥ ಒಂದು ಅನುಭವ ಎಲ್ಲ ಕಾರ್ಯಕರ್ತರಿಗೆ ದಿಗ್ಭ್ರಮ ಆಯಿತು. ಪಂಡಿತ್ ದೀನ್ ದಯಾಳ್ಜಿ ಅವರಿಗಂತೂ ಬಹಳ ದುಃಖ ಆಯಿತು. ಇನ್ನು ಪಕ್ಷವನ್ನು ಹೇಗೆ ಕಟ್ಟೋದು? ಯಾಕೆಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಹಳ ಪ್ರಖರ ದೇಶಭಕ್ತ ಆಗಿದ್ದರು, ದೊಡ್ಡ ನಾಯಕರಾಗಿದ್ದರು. ಇಡೀ ದೇಶದಲ್ಲಿ ಅವರ ಹೆಸರು ಬಹಳ ಎಲ್ರಿಗೂ ಜನಪ್ರಿಯವಾಗಿತ್ತು. ಇದೆಲ್ಲ ಚಿಂತನೆಯಿಂದ ಅವರಿಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಆದರೆ ದೀನ್ ದಯಾಳ್ಜಿ ಅವರ ಒಂದು ಸ್ವಭಾವ ಏನಂದರೆ ಅವ್ರದ್ದೊಂದು ಫರ್ಮ್ ಡಿಟರ್ಮಿನೇಷನ್. ನಾವು ಮುಂದಕ್ಕೆ ಹೊರಟಿದ್ದೇವೆ, ಹೊರಟ ನಂತರ ಚರೈವೈತಿ ಅಂತ ಯಾವಾಗಲೂ ಹೇಳೋರು. ಅವರು ಮುಂದಕ್ಕೆ ಹೋಗ್ತಾ ಇರಬೇಕು, ಕಷ್ಟಗಳು ಸಂಕಟಗಳು ಅಗ್ನಿ ಪರೀಕ್ಷೆ ಬರ್ತಾನೆ ಇರುತ್ತೆ ಅಂಥೇಳಿ ಅವರು ಪಕ್ಷವನ್ನು ಕಟ್ಟೋದಕ್ಕೆ ನಿರ್ಧಾರ ಮಾಡಿದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ತೀರಿದ ನಂತರ ಅವರು ಪಕ್ಷದ ಕಾರ್ಯದರ್ಶಿಯಾಗಿ ಸುಮಾರು 15 ವರ್ಷಗಳ ಕಾಲ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ತಳಮಟ್ಟದಿಂದ ಪಕ್ಷವನ್ನು ಕಟ್ಟಿದರು. ಹಗಲು ರಾತ್ರಿ ಕಾರ್ಯಕರ್ತರ ಜೋಡಣೆ ಇದನ್ನೆಲ್ಲ ಮಾಡ್ತಾ ಅವರು 1953ರಿಂದ 15 ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಸಾಕಷ್ಟು ಬೆವರನ್ನು ಹರಿಸಿದರು. ಅವರು ಹರಿಸಿದ ಬೆವರ ಹನಿಗಳಿಗೆ ಯಾರೂ ಲೆಕ್ಕ ಇಟ್ಟಿಲ್ಲ. ಎಷ್ಟು ಹರಿಸಿದ್ರು ಅಂತ ಗೊತ್ತಿಲ್ಲ. ಎಷ್ಟೋ ದಿವಸ ಊಟ ಬಿಟ್ಟರು, ಎಷ್ಟೋ ಸರಿ ಅವರ ಧೋತಿ ಹರಿದು ಹೋಗಿರ್ತಿತ್ತು, ಎಷ್ಟೋ ಸಲ ಅವರು ಯಾರದ್ದೋ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು, ಕೆಲವು ಸರಿ ಅವರು ರೈಲ್ವೆ ಸ್ಟೇಷನ್ನಲ್ಲಿ ಉಳ್ಕೊಂಡಿದ್ದೂ ಇದೆ. ಆದರೆ 15 ವರ್ಷಗಳಲ್ಲಿ ಕಾಂಗ್ರೆಸ್ಸಿಗೆ ಒಂದು ಸಮರ್ಥ ಪರ್ಯಾಯ ಪಕ್ಷವಾಗಿ ಭಾರತೀಯ ಜನಸಂಘವನ್ನು ಕಟ್ಟಿ ಬೆಳೆಸಿದ ಕೀರ್ತಿ ಏನಾರಿದ್ದರೆ ಅದು ದೀನ್ ದಯಾಳ್ಜಿ ಅವರಿಗೆ ಸಲ್ಲುತ್ತೆ. ಆ 15 ವರ್ಷದ ನಂತರ ಅವರು ಕಲ್ಲಿಕೋಟೆ ಅಧಿವೇಶನ 1967ರಲ್ಲಾಯಿತು.
ಅದು ಕಲ್ಲಿಕೋಟೆ ಅಂದರೆ ಕೇರಳದ ಒಂದು ದೊಡ್ಡ ನಗರ, ಹೇಳಿ ಕೇಳಿ ಕಮ್ಯುನಿಸ್ಟ್ನವರ ಭದ್ರ ಕೋಟೆ ಆಗಿತ್ತು. ಅಲ್ಲೇ ಅಧಿವೇಶನ ನಡೆಸಬೇಕು ಅಂತ ದೀನ್ ದಯಾಳ್ಜಿ ನಿಶ್ಚಯ ಮಾಡಿದರು. ಯಾಕೆಂದರೆ ಆಗ ಇಡೀ ದೇಶದಲ್ಲಿ ಕಮ್ಯುನಿಸ್ಟರ ಪ್ರಭಾವ ಸಿಕ್ಕಾಬಿಟ್ಟೆ ಇತ್ತು. ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಕಾಲೇಜುಗಳಲ್ಲಿ, ಸ್ವತಃ ನೆಹರು ಸರ್ಕಾರದಲ್ಲಿ ಎಲ್ಲ ಕಡೆ ಕಮ್ಯುನಿಸ್ಟ್ರದ್ದೇ ಹಾವಳಿ. ಹಾಗಾಗಿ ಈ ಕಮ್ಯುನಿಸ್ಟರ ಕೋಟೆಯಲ್ಲೇ ಒಂದು ಭಗವಧ್ವಜವನ್ನು ಹಾರಿಸಿ ಅಲ್ಲಿ ನಮ್ಮ ರಾಷ್ಟ್ರೀಯತೆಯನ್ನು ಮೆರಿಬೇಕು ಅನ್ನುವಂಥ ಒಂದು ವಿಚಾರ ದೀನ್ ದಯಾಳ್ಜಿ ಅವರದಾಗಿತ್ತು. ಹಾಗಾಗಿ ಅಲ್ಲಿ ಅಧಿವೇಶನ ಮಾಡೋದು ಅಂತ ನಿಶ್ಚಯ ಆಯಿತು. ಆ ಅಧಿವೇಶನದ ಅಧ್ಯಕ್ಷತೆಯನ್ನು ಅವರೇ ವಹಿಸಿದರು ಮತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಅವರನ್ನು ನೇಮಕ ಮಾಡಿದರು. ಸೊ ಕಲ್ಲಿಕೋಟೆಯಲ್ಲಿ ಅವರು ಅಧ್ಯಕ್ಷರಾದರು. ಆದರೆ ಸಾಧಾರಣವಾಗಿ ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರು ಅಂದರೆ ಅವರು ಒಂದು ಭಾಳ ಬಿಗಮಾನ ಇದೆಲ್ಲ ಇರುತ್ತೆ, ಒಂದು ರೀತಿ ದರ್ಪ ಎಲ್ಲ. ಇವರಿಗೆ ಅಂಥದ್ದು ಯಾವುದೂ ಇರಲಿಲ್ಲ. ಇವರನ್ನು ಅಧ್ಯಕ್ಷರು ಅಂತ ಅನೇಕರು ಗುರುತಿಸಿದ್ದು ಯಾವಾಗ ಅಂದರೆ ವೇದಿಕೆ ಮೇಲೆ ಇವರಿದ್ದರು, ಹಾಗಾಗಿ ಅಧ್ಯಕ್ಷರು ಅಂತ ತಿಳ್ಕೊಂಡ್ರು. ಅಲ್ಲಿ ಒಂದು ಜೋರಾದ ಮೆರವಣಿಗೆ ಕೂಡ ಆಯಿತು, ಭರ್ಜರಿಯಾದ ಮೆರವಣಿಗೆ. ಇಡೀ ಕಲ್ಲಿಕೋಟೆ ಪೂರ್ತಿ ಭಗವಾಮಯ ಆಗಿತ್ತು. ಆ ಮೆರವಣಿಗೆ ಹೋಗ್ತಾ ಇದ್ದಾಗ ದೀನ್ ದಯಾಳ್ಜಿ ಏನು ಮಾಡ್ತಾಯಿದ್ರು ಅಂದರೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾಯಿದ್ರು. ಜೊತೆಗೆ ಅಲ್ಲಿರುವಂಥ ಮಲಯಾಳಿ ಬೋರ್ಡ್ಗಳು, ಫಲಕಗಳು, ಹೋಟೆಲ್ಲು, ಲಾಡ್ಜು ಇದರದ್ದೆಲ್ಲ ಮಲಯಾಳಿ ಬೋರ್ಡ್ ಇತ್ತು. ಆ ಮಲಯಾಳಿ ಅಕ್ಷರ ಹೇಗೆ ವಿನ್ಯಾಸವಾಗಿದೆ, ಅದನ್ನು ಹೇಗೆ ಬರೆದಿದ್ದಾರೆ, ಇದನ್ನು ಗಮನಿಸ್ತಾ ಇದ್ದರು. ಅವರ ದೃಷ್ಟಿ ಇನ್ಯಾವುದೂ ಇರಲಿಲ್ಲ. ನಾನು ಅಧ್ಯಕ್ಷ ಆಗಿದ್ದೀನಿ, ನಾನು ಪಕ್ಷದ ಒಬ್ಬ ಲೀಡರು ಅನ್ನೋ ಯಾವ ಭಾವನೆಯೂ ಇಲ್ಲದೆ ಆ ಮಲಯಾಳಿ ಅಕ್ಷರದ ಬಗ್ಗೆ ಗಮನ ಕೊಟ್ಟಿದ್ದರು. ಅದು ಅವರ ವಿಶೇಷ. ಇನ್ನೊಂದು ವಿಶೇಷ ಅಂದರೆ ಸಾಧಾರಣವಾಗಿ ಒಂದು ಪಕ್ಷದ ಅಧ್ಯಕ್ಷರಾದರೆ ಮತ್ತು ವಾಪಸ್ಸು ದಿಲ್ಲಿಗೆ ಹೋಗ್ತಾರೆ, ಪಕ್ಷದ ಏನೋ ಬೇರೆ ಚಟುವಟಿಕೆಗಳಲ್ಲಿ ನಿರತರಾಗಿರ್ತಾರೆ. ಇವರು ಹಾಗೆ ಮಾಡಲಿಲ್ಲ. ಕಲ್ಲಿಕೋಟೆಯಿಂದ ವಾಪಸ್ಸು ಕರ್ನಾಟಕಕ್ಕೆ ಬಂದರು. ಕರ್ನಾಟಕದಲ್ಲಿ ಆಗ ದೊಡ್ಡಬಳ್ಳಾಪುರದಲ್ಲಿ ಒಂದು ಸಂಘದ ಶಿಬಿರ ನಡೀತಾ ಇತ್ತು. ಆ ಶಿಬಿರಕ್ಕೆ ಗುರೂಜಿಯವರು ಬಂದಿದ್ದರು, ಸರಸಂಘ ಚಾಲಕರು. ದೊಡ್ಡ ಸಮಾವೇಶ. ಇವರು ಬಂದು ಇವರು ದೊಡ್ಡ ಅಧ್ಯಕ್ಷರು ಇರ್ಬೋದು, ಏನೇ ಇರ್ಬೋದು, ಆದರೆ ಇವರು ಬಂದು ಸಾಧಾರಣ ಒಬ್ಬ ಸ್ವಯಂ ಸೇವಕನಾಗಿ ಆ ಬೌದ್ಧಿಕ ವರ್ಗದಲ್ಲಿ ಒಂದು ಕಡೆ ಕೂತ್ಕೊಂಡಿದ್ರು. ಇವರಿಗೇನು ಗೊತ್ತಿಲ್ಲ, ಒಬ್ಬ ಸ್ವಯಂ ಸೇವಕನಂತೆ ಭಾಗವಹಿಸಿದರು. ಸರಿ, ಗುರೂಜಿಯವರ ಬೌದ್ಧಿಕ ನಿರ್ಧಾರ ಆಗಿತ್ತು. ಗುರೂಜಿಯವರು ಬೌದ್ಧಿಕ ಮಾಡಬೇಕು ಅಂತ ಎದ್ದು ನಿಂತ್ಕೊಂಡು ಅವರು ಏನು ಹೇಳಿದರು ಅಂದರೆ ಬೌದ್ಧಿಕ ಮಾಡಲಿಲ್ಲ ಅವರು. ಇವತ್ತು ನಮ್ಮ ಮಧ್ಯೆ ಒಬ್ಬರು ಹಿರಿಯ ಸ್ವಯಂ ಸೇವಕರು ಬಂದಿದ್ದಾರೆ, ಇವತ್ತಿನ ಬೌದ್ಧಿಕನ್ನು ಅವರು ನಡೆಸ್ಕೊಡ್ತಾರೆ, ಇವತ್ತಿನ ಭಾಷಣ ಅವ್ರು ಮಾಡ್ತಾರೆ. ಅವ್ರ ಹೆಸರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅಂತ ಹೇಳಿಬಿಟ್ರು. ಇವರು ದೀನ್ ದಯಾಳ್ರಿಗೆ ತಾನು ಭಾಷಣ ಮಾಡಬೇಕು ಅನ್ನೋದು ಗೊತ್ತೇ ಇರಲಿಲ್ಲ, ಪೂರ್ವ ನಿರ್ಧಾರ ಕೂಡ ಆಗಿರಲಿಲ್ಲ. ಸಾಧಾರಣವಾಗಿ ಯಾರು ಭಾಷಣ ಮಾಡಬೇಕಂತ ಮುಂಚೆ ನಿಶ್ಚಯ ಆಗಿರುತ್ತೆ. ಅನಿರೀಕ್ಷಿತವಾಗಿ ಮಾತಾಡಬೇಕು ಅಂತ ಹೇಳಿದರು. ಸಂಘದಲ್ಲಿ ಸೂಚನೆ ಕೊಟ್ಟ ಮೇಲೆ ಮಾಡಲೇಬೇಕು. ಹಾಗಾಗಿ ಇವರು ಸರಿ ಎದ್ದು ನಿಂತ್ಕೊಂಡ್ರು. ಅಲ್ಲಿ ಮೈಕ್ ಹತ್ರ ಹೋದರು. ಮೈಕ್ ಹತ್ರ ಹೋಗಿ ಬಹಳ 1 ಗಂಟೆಗಿಂತನೂ ಹೆಚ್ಚು ಕಾಲ ಅವರು ಸಂಘದ ಸಿದ್ಧಾಂತ, ಸಮಾಜವನ್ನು ಹೇಗೆ ಕಟ್ಟಬೇಕು, ಹಿಂದೂ ಸಮಾಜ ಹೇಗಿರಬೇಕು ಇತ್ಯಾದಿ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಮಾತಾಡಿದರು. ಹೀಗೆ ಪಕ್ಷದ ಅಧ್ಯಕ್ಷರಾಗಿದ್ದರೂ ಕೂಡ ಒಬ್ಬ ಸಾಮಾನ್ಯ ಸ್ವಯಂ ಸೇವಕನಂತೆ ಅವ್ರು ಹೇಗೆ ನಡ್ಕೊಳ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಉಜ್ವಲವಾದ ನಿದರ್ಶನ. ಅಲ್ಲಿ ಕೂಡ ಸಂಘದ್ದೇ ವಿಷಯ ಪ್ರತಿಪಾದನೆ ಮಾಡಿದರು, ಸಂಘದ ಸಿದ್ಧಾಂತವನ್ನು ಹೇಳಿದರು. ಅಂದರೆ ಸಂಘದಿಂದ ಅವರು ಪ್ರಚಾರಕ್ಕಾಗಿದ್ದರು, ರಾಜಕೀಯಕ್ಕೆ ಕೊಟ್ಟಿದ್ದರೂ ಕೂಡ ಅವರು ಸಂಘದ ಸಿದ್ಧಾಂತ ಅದು ಯಾವುದನ್ನು ಮರೆತಿರಲಿಲ್ಲ. ಮತ್ತು ಮೂಲ ಚಿಂತನೆಗಳ ಬಗ್ಗೆ ಅವರ ಗಮನ ಮೊದಲು ಹೇಗಿತ್ತು ಆವಾಗಲೂ ಹಾಗೇ ಇತ್ತು. ಸಿದ್ಧಾಂತಕ್ಕೆ ಅವರು ಬದ್ಧರಾಗಿದ್ದರು ಅನ್ನೋದು ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ನೀವು ಆವಾಗಲೇ ಇನ್ನೊಂದು ಮಾತು ಹೇಳಿದ್ರಿ, ಅವರು ಕಲ್ಲಿಕೋಟೆಯಲ್ಲಿ ಹೋಗುವಾಗ, ಮೆರವಣಿಗೆಯಲ್ಲಿ ಹೋಗುವಾಗ ಮಲಯಾಳಂ ಭಾಷೆಯನ್ನು ಗುರುತಿಸ್ತಾ ಇದ್ರು, ಅಲ್ಲಿ ಕುತೂಹಲದಿಂದ ನೋಡ್ತಾ ಇದ್ರು, ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಅಂತ. ಅಂದರೆ ಬೇರೆ ಭಾಷೆಯನ್ನು ತಿಳ್ಕೊಳ್ಳುವಂತಹ ಕುತೂಹಲ ಇದರಲ್ಲಿ ಒಂದು ಕಡೆ ಆದರೆ, ಅವರಿಗೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲೂ ಸಹ ಅಷ್ಟೇ ಒಂದು ಪ್ರಬುದ್ಧತೆ ಇತ್ತು ಅನ್ನುವಂಥದ್ದು. ಯಾಕಂದರೆ ಅವರು ಸಂಪಾದಕರಾಗಿ ಅಥವಾ ಪತ್ರಕರ್ತರಾಗಿಯೂ ಸಹ ಅವರು ಸಾಕಷ್ಟು ಕೆಲಸವನ್ನು ಮಾಡಿದರು ಅಂತ. ಸೊ ಅವರು ಪತ್ರಕರ್ತರ ಜೀವನ ಅವರ ಹೇಗಿತ್ತು, ಅವರು ಯಾವ ರೀತಿ ಪತ್ರಿಕೋದ್ಯಮವನ್ನು ಮಾಡಿದ್ರು? ದೀನ್ ದಯಾಳ್ ಉಪಾಧ್ಯಾಯರು ಅಂದರೆ ಸಾಧಾರಣವಾಗಿ ಈಗಿನ ಕಾರ್ಯಕರ್ತರಿಗೆ ಅವರು ಜನಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು, ಒಬ್ಬ ರಾಜಕೀಯ ಮುಖಂಡರಾಗಿದ್ದರು ಅನ್ನೋದಷ್ಟೇ ಗೊತ್ತಿದೆ. ಆದರೆ ಅವರು ಪತ್ರಕರ್ತರು ಕೂಡ ಆಗಿದ್ದರು, ಅನೇಕರಿಗೆ ಅದು ಗೊತ್ತಿಲ್ಲ. ಅವರು ಸಂಘದ ಪ್ರಚಾರಕರಾಗಿದ್ದಾಗ, ಜೊತೆಗೆ ಜನಸಂಘದಲ್ಲಿದ್ದಾಗ ಅವ್ರಿಗೆ ಸಂಘ ಪರಿವಾರದಿಂದ ಕೆಲವು ಪತ್ರಿಕೆಗಳನ್ನು ಪ್ರಾರಂಭಿಸಬೇಕು ಅಂತ ಸೂಚನೆ ಬಂತು. ಒಂದು ರಾಷ್ಟ್ರಧರ್ಮ ಪ್ರಕಾಶನ ಅಂತ ಲಕ್ನೋದಲ್ಲಿ ಒಂದು ಪ್ರಕಾಶನ ಸಂಸ್ಥೆಯನ್ನು ಅವರು ಅದಕ್ಕೋಸ್ಕರ ತೆರೆದರು. ಅದು ಲಕ್ನೋದಿಂದ ಇದಾಗ್ತಾಯಿತ್ತು. ರಾಷ್ಟ್ರಧರ್ಮ ಅನ್ನುವಂಥ ಒಂದು ಮಾಸಪತ್ರಿಕೆಯನ್ನು ಮೊದಲು ತಂದರು.
ಆನಂತರ ಪಾಂಚಜನ್ಯ ಅನ್ನುವಂಥ ಹಿಂದಿ ಪತ್ರಿಕೆ ಈಗಲೂ ಕೂಡ ದೆಹಲಿಯಿಂದ ಬರ್ತಾ ಇದೆ. ಅದು ಆ ಪತ್ರಿಕೆಯನ್ನು 48ರಲ್ಲಿ ಅವರು ಶುರು ಮಾಡ್ತಾರೆ. ಆಮೇಲೆ ಸ್ವದೇಶ್ ಅನ್ನುವಂಥ ದಿನಪತ್ರಿಕೆ. ಹೀಗೆ ಈ 3 ಪತ್ರಿಕೆಗಳನ್ನು ಶುರು ಮಾಡ್ತಾರೆ. ಪಾಂಚಜನ್ಯಕ್ಕೆ ದೀನ್ ದಯಾಳ್ಜಿ ಎಡಿಟರ್ ಆಗಿರಲಿಲ್ಲ. ಫಸ್ಟ್ ಎಡಿಟರ್ ಆಗಿದ್ದರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲನೇ ಸಂಪಾದಕರವರು. ಆ ಸಂದರ್ಭ ಹೇಗಿತ್ತು ಅಂದರೆ ಈಗಿನ ಹಾಗೆ ಕಂಪ್ಯೂಟ್ರು ಇಂಟರ್ನೆಟ್ಟು ಯಾವ ಸೌಲಭ್ಯವೂ ಇಲ್ಲ. ಅಚ್ಚುಮೊಳೆಯನ್ನು ಜೋಡಿಸಿ ಕಷ್ಟಪಟ್ಟು ಅದನ್ನೆಲ್ಲ ಇದು ಮಾಡಿ ಪತ್ರಿಕೆಯನ್ನು ತರಬೇಕಾಗಿತ್ತು. ಭಾಳ ಕಷ್ಟದ ಕೆಲಸ ಪತ್ರಿಕೆಗಳನ್ನು ನಡೆಸೋದು. ಆದರೆ ನಮ್ಮ ವಿಚಾರದ ಒಂದು ಪ್ರಚಾರ ಆಗಬೇಕು, ಹಿಂದೂ ಧರ್ಮದ ವಿಚಾರ, ಸಂಘದ ವಿಚಾರ, ಹಿಂದೂ ಸಮಾಜದ ವಿಚಾರ. ಅದಕ್ಕೋಸ್ಕರ ಪತ್ರಿಕೆಗಳ ಮೊರೆ ಹೋಗಬೇಕಾಗಿತ್ತು. ದೀನ್ ದಯಾಳ್ಜಿ ಆ ಕೆಲಸವನ್ನು ಹಗಲು ರಾತ್ರಿ ಭಾಳ ನಿಷ್ಠೆಯಿಂದ ಮಾಡಿದರು. ಎಷ್ಟೋ ಸಲ ಮುದ್ರಣ ಆಗಿರ್ತಿತ್ತು, ಆ ಪತ್ರಿಕೆಗಳನ್ನು ರೈಲ್ವೆ ಸ್ಟೇಷನ್ನಿಗೆ ಸಾಗಿಸೋರು ಇರಲಿಲ್ಲ, ಇವರೇ ಸೈಕಲ್ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ರು. ಎಷ್ಟೋ ಸಲ ಕಂಪೋಸಿಟ್ರು ಬರದೇ ಇದ್ದಾಗ ಇವರೇ ಸ್ವತಃ ಅಚ್ಚುಮೊಳೆಯನ್ನು ಜೋಡಿಸಿ ಇದನ್ನು ಕಂಪೋಸ್ ಮಾಡ್ತಾಯಿದ್ರು. ಭಾಳ ಕಷ್ಟದ ಕೆಲಸ, ಕೈ ಮೈಯೆಲ್ಲ ಮಸಿ ಮಾಡಿಕೊಂಡು ಮಾಡ್ತಾಯಿದ್ರು. ಹೀಗೆ ಹಗಲು ರಾತ್ರಿ ಅವರು ಆ ಥರ ಕೆಲಸಗಳನ್ನು ಪತ್ರಿಕೋದ್ಯಮಿಯಾಗಿ ಮಾಡಿದರು. ಆದರೆ ನಮ್ಮ ಪತ್ರಿಕೋದ್ಯಮದ ಇತಿಹಾಸ ತೆಗೆದರೆ ದೀನ್ ದಯಾಳ್ಜಿಯವರ ಹೆಸರು ಎಲ್ಲೂ ಬರೋದಿಲ್ಲ. ದೀನ್ ದಯಾಳ್ಜಿ ಒಬ್ಬ ಪತ್ರಕರ್ತರಾಗಿದ್ದರು ಅನ್ನೋದು ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಒಬ್ಬ ರಾಜಕಾರಣಿಯಾಗಿದ್ದವನು ಪತ್ರಕರ್ತ ಆಗಿರ್ತಾನೆ ಅಂದರೆ ಅದೊಂದು ವಿಶೇಷ. ದೀನ್ ದಯಾಳ್ಜಿಯವರ ಇನ್ನೊಂದು ವಿಶೇಷ ಇದೆ, ಅನೇಕ ಕೃತಿಗಳನ್ನು ಬರೆದರು. ನಾವು ಇವತ್ತಿನ ರಾಜಕಾರಣಿಗಳನ್ನು ನೋಡ್ತೇವೆ, ಅವರು ಲಿಖಿತ ಭಾಷಣವನ್ನು ಓದ್ತಾರೆ. ದೀನ್ ದಯಾಳ್ಜಿ ಹಾಗಲ್ಲ, ತುಂಬ ಅಪಾರವಾದ ಅಧ್ಯಯನ ಮಾಡ್ತಾಯಿದ್ರು, ಆಳವಾದ ಅಧ್ಯಯನ. ಯಾವುದೇ ವಿಷಯದ ಬಗ್ಗೆ ಅವರಿಗೆ ಒಂದು ರೀತಿಯ ಜಿಜ್ಞಾಸೆ ಬಂದರೆ ಅದನ್ನು ತಳಮಟ್ಟದವರೆಗೆ ಹೋಗಿ ತಿಳ್ಕೊಳ್ಳುವಂಥ ಸ್ವಭಾವ ಅವರಲ್ಲಿತ್ತು. ಅನೇಕ ಪುಸ್ತಕಗಳನ್ನು ಬರೆದರು. ಅಲ್ಲಿ ಒಂದು ಸಮ್ಮೇಳನ, ಆ ಸಮ್ಮೇಳನ ಎಲ್ಲ ಮುಗೀತು. ಅದಾದಮೇಲೆ ಅಲ್ಲಿ RK ಟಂಡನ್ ಅಂತ ಭಾರತದ ರಾಯಭಾರಿಯಾಗಿದ್ದರು, ಅಂಬಾಸಿಡರು. ಅವರಿಗೆ ಬಹಳ ಖುಷಿ ಆಯ್ತು. ಅವ್ರು ಹೇಳಿದ್ರಂತೆ, ದೀನ್ ದಯಾಳ್ಜಿ ನಮ್ಮ ನಿಜವಾಗೂ ಭಾರತದ ಸಾಂಸ್ಕೃತಿಕ ರಾಯಭಾರಿಯವರು, ನಾನಲ್ಲ, ಇವರೇ ನಿಜವಾದ ರಾಯಭಾರಿ ಅಂತ ಅವರು ಆ ಸಭೆಯಲ್ಲಿ ಹೇಳಿದ್ರಂತೆ. ಅಲ್ಲಿಂದ ವಾಪಸ್ಸು ಬರಬೇಕಾದ್ರೆ ಅಲ್ಲಿನ ಅನೇಕ ಸ್ನೇಹಿತರು, ಭಾರತೀಯರು, ಅವರೆಲ್ಲ ಒತ್ತಾಯ ಮಾಡಿ, ಪಂಡಿತ್ಜಿ ನೀವು ಏನಾದ್ರೂ ತಗೊಂಡು ಹೋಗ್ಬೇಕು ಇಲ್ಲಿಂದ, ನೀವು ಇಷ್ಟು ದೂರ ಬಂದಿದ್ದೀರಿ ಅಂತ ಹೇಳಿ ಒತ್ತಾಯ ಮಾಡಿದ್ರಂತೆ. ಇಲ್ಲ, ನನಗೆ ಅರ್ಥದೆಲ್ಲ ಏನ್ ಅಗತ್ಯ ಇಲ್ಲ, ನೀವೇನ್ ಕೊಡೋದು ಬೇಡ ಅಂತ. ಆದ್ರೆ ಇವ್ರು ಬಿಡ್ತಾ ಇರ್ಲಿಲ್ಲ. ನಿಮ್ಗೇನ್ ಇಷ್ಟ ಹೇಳಿ, ನಾವು ತಂದ್ಕೊಡ್ತೀವಿ ಅಂತ. ಕೊನೆಗೆ ಒತ್ತಾಯಕ್ಕೆ ಕಟ್ಬಿದ್ದು ಅವ್ರು ಹೇಳಿದಂತೆ, ನನಗೊಂದು 4 ಒಳ್ಳೆ ಪುಸ್ತಕ ಕೊಡಿ, ಯಾಕೆ ನಂಗೆ ಓದೋದಂದ್ರೂ ಬಹಳ ಇಷ್ಟ ಅಂತ ಹೇಳಿದ್ರಂತೆ. ಅದೆಲ್ಲ ಕೊಡೋಣ, ನಾವು ಕೊಟ್ಟಿದ್ದನ್ನು ತಗೊಳ್ಳೇಬೇಕು ಅಂತ ಹೇಳಿ ಇನ್ನೇನು ವಿಮಾನ ಹತ್ತಬೇಕು ಅನ್ನೋಷ್ಟೊತ್ತಿಗೆ ಒಬ್ಬ ಅಲ್ಲಿನ ಸ್ವಯಂ ಸೇವಕ ಅವನು ಒಂದು ಕವರನ್ನ ಇವ್ರ ಜೇಬಿಗೆ ತುರುಕಿದ. ಇವರಿಗೆ ಅದು ಏನಂತ ತೆರೆದು ನೋಡುವಷ್ಟು ಸಮಯನೇ ಇರ್ಲಿಲ್ಲ. ತಕ್ಷಣ ವಿಮಾನದಲ್ಲಿ ಹೋಗ್ಬೇಕಾಗಿತ್ತು. ಸರಿ, ವಿಮಾನದಲ್ಲಿ ಬಂದು ಕೂತ್ಕೊಂಡ್ಮೇಲೆ ಬಂದು ನೋಡಿದ್ರು, ಕವರು ನೋಡಿದ್ರೆ $2,000 ಒಂದು ಚೆಕ್, ಅದರಲ್ಲಿ ಆಗಿನ $2,000, ಈಗಿಂದಲ್ಲ. ಅದು ಎಷ್ಟಾಗಿರ್ಬೋದು ತಾವು ಮಲ್ಟಿಪ್ಲಿಕೇಶನ್ ಮಾಡಿ. ಅವರಿಗೆ ಒಂಥರ ಇರುಸು ಮುರುಸಾಯ್ತು ದೀನ್ ದಯಾಳ್ಜಿ ಅವರಿಗೆ. ಇದು ಯಾಕೆ ಇವನು ಕೊಡ್ತಿದ್ದಾನೆ $2,000 ಚೆಕ್ ಅಂತ ಹೇಳಿ ಕವರ್ನಲ್ಲಿ ನೋಡಿದ್ರೆ ಅವನ ವಿಳಾಸ ಇತ್ತು. ಸರಿ, ಆ ವಿಳಾಸದಲ್ಲಿ ಅವನು ಊರು ಪತ್ತೆ ಮಾಡಿದ್ರು, ಯಾವ ಊರ್ದವನು ಇವನು ಅಂತ ಪತ್ತೆ ಮಾಡಿ ಇವರು ಭಾರತಕ್ಕೆ ಬಂದ್ಮೇಲೆ ಅವನು ಊರಿಗೆ ಹೋದ್ರು. ಊರಿಗೆ ಹೋಗಿ ಅಲ್ಲಿ ಶಾಖೆಗೆ ಹೋದ್ರು, ಸಂಘದ ಶಾಖೆಗೆ ಹೋಗಿ ಭಗವದ್ಧ್ವಜಕ್ಕೆ ಆ ಕವರನ್ನ ಅರ್ಪಣೆ ಮಾಡಿದ್ರು. ಇದು ನನ್ನ ಹಣ ಅಲ್ಲ, ಇದು ಸಮಾಜಕ್ಕೆ ಸೇರ್ಬೇಕಾಗಿದ್ದು, ಹಾಗಾಗಿ ಭಗವದ್ಧ್ವಜದ ಮುಂದೆ ಈ ಹಣವನ್ನು ಅರ್ಪಿಸ್ತಾ ಇದ್ದೀನಿ, ಇದನ್ನು ಸಮಾಜ ಕಾರ್ಯಕ್ಕೋಸ್ಕರ ಉಪಯೋಗಿಸ್ಕೊಳ್ಳಿ ಅಂತ. ಇದು ದೀನ್ ದಯಾಳ್ಜಿ ಅವರ ಬದುಕಿನಲ್ಲಿ ನಡೆದಂತ ಒಂದು ಅದ್ಭುತವಾದ ಘಟನೆ. ಈಗ ನಾವ್ಯಾರಾದ್ರೂ ರಾಜಕಾರಣಿಗಳು ವಿದೇಶಕ್ಕೆ ಹೋಗಿ ಅಲ್ಲಿ ಗಿಫ್ಟ್ ಅಥವಾ ಇನ್ನೇನಾದ್ರು ಕೊಟ್ರೆ ಯಾರಿಗೂ ಗೊತ್ತಾಗಲ್ಲ. ಅನೇಕರು ಚಿನ್ನದ ಬಿಸ್ಕೆಟ್ ಅಂತ ತರೋರಿದ್ದಾರೆ, ಇನ್ನು ಏನೇನೋ ತರ್ತಾರೆ. ಆದ್ರೆ ದೀನ್ ದಯಾಳ್ಜಿ ಅವರು ಯಾರೋ ಸ್ನೇಹಿತರು ಒತ್ತಾಯ ಮಾಡಿ ಕೊಟ್ಟಂತ $2,000 ಚೆಕ್ ಅನ್ನ ಅವರು ಸ್ವಂತಕ್ಕೆ ಬಳಸಲೇ ಇಲ್ಲ. ಅವರು ಅದನ್ನ ಸಮಾಜಕ್ಕೋಸ್ಕರನೇ ವಿನಿಯೋಗಿಸಿದ್ರು. ಹೀಗೆ ಇದೊಂದು ಘಟನೆ ಅವರು ಹೇಗೆ ಸಮಾಜಕ್ಕಾಗಿ ಬದುಕಿದ್ರು ಅಂತ ಗುರೂಜಿ ಅವರೊಂದು ಮಾತನ್ನ ಹೇಳ್ತಾ ಇದ್ರು. ಯಾವಾಗ್ಲೂ ಅವರು ಬೌದ್ಧಿಕ್ನಲ್ಲಿ ಹೇಳಿದ್ರು, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಸ್ವಂತಕ್ಕೆ ಸ್ವಲ್ಪ ಇರ್ಬೇಕು ಯಾವಾಗ್ಲೂ. ನಾವು ಕಾರ್ಯಕರ್ತರು, ಪ್ರಚಾರಕರಾದವರು ಸ್ವಂತಕ್ಕೆ ಯಾವುದನ್ನು ಬಯಸಬಾರದು, ಆದ್ರೆ ಸಮಾಜಕ್ಕೆ ಕೊಡಬೇಕು ಅಂತ. ದೀನ್ ದಯಾಳ್ಜಿ ಅವರು ಈ ಮಾತಿಗೆ ಅನ್ವರ್ಥವಾಗಿದ್ರು, ಅಕ್ಷರಶಃ ಅದನ್ನು ಪಾಲನೆ ಮಾಡ್ತಾ ಇದ್ರು. ತಮ್ಮದಲ್ಲದ ವಸ್ತುವನ್ನ ಯಾವತ್ತೂ ಅವ್ರು ಇಟ್ಕೊಳ್ತಾ ಇರ್ಲಿಲ್ಲ, ಮತ್ತು ತನಗಾಗಿ ಅದು ಬೇಕು ಇದು ಬೇಕು ಯಾವುದನ್ನು ಅವ್ರು ಬಯಸ್ತಾ ಇರ್ಲಿಲ್ಲ. ಇದು ದೀನ್ ದಯಾಳ್ಜಿ ಅವರ ಒಂದು ವಿಶೇಷತೆ.